ಸಂಸದ ಡಿ.ಕೆ. ಸುರೇಶ್ ಜನರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸಂಸದ ಡಿ.ಕೆ. ಸುರೇಶ್ ಹೇಳಿಕೆಗೆ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅವರ ಸಹೋದರ ಜೊತೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್, ನಾನು ಅಖಂಡ ಭಾರತವನ್ನು, ಭಾರತ ದೇಶ ಒಂದೇ, ಭಾರತ ಒಗ್ಗಟ್ಟಾಗಿರಬೇಕು, ನಾವೆಲ್ಲರೂ ಭೂತಾಯಿ ಮಕ್ಕಳು, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಒಂದೇ ದೇಶ. ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರಬೇಕು ಅಷ್ಟೇ, ಭಾರತ ಒಗ್ಗಟ್ಟಿರಬೇಕು, ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸ್ಬೇಕು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಜಗದೀಶ್, ನೇರವಾಗಿ ಸಂಸದ ಡಿ.ಕೆ. ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಎತ್ತಿದ್ದಾರೆ. ನೇರವಾಗಿ ಬಿಜೆಪಿ ನಾಯಕರು ಕೂಡ ಅದನ್ನು ಖಂಡಿಸ್ತಾ ಬರ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಬಜೆಟ್ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಆಗಿರುವಂತ ಅನ್ಯಾಯದ ಬಗ್ಗೆ ಪ್ರತಿಕ್ರಿಯೆನ ಕೊಟ್ಟಾಗ ಕೊಟ್ಟಿರುವಂತ ಹೇಳಿಕೆ ಇದು. ಜಗದೀಶ್, ಖಂಡಿತವಾಗ್ಲೂ ಮಧುಸೂದನ್, ಯಾಕಂದ್ರೆ ಯಾವಾಗ ಡಿ.ಕೆ. ಶಿವಕುಮಾರ್ ಸುರೇಶ್ ಅವರು ಸಭೆಯನ್ನ ಮುಗಿಸ್ಕೊಂಡು, ಅಂದ್ರೆ ಏನೋ ಬಜೆಟ್ ನ ಸಭೆಯನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಬರುವಂತಹ ಸಂದರ್ಭದಲ್ಲಿ ಅವರು ಏನಂದ್ರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಬಹಳಷ್ಟು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅನುದಾನವನ್ನ ಸಮರ್ಪಕವಾಗಿ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಅರ್ಥದ ಅಡಿಯಲ್ಲಿ ಆ ಒಂದು ವಿಚಾರವನ್ನ ಹೇಳಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಲಾಗ್ತಾ ಇರುವಂತದ್ದು. ಅವರು ಸ್ವತಃ ನಾನೇ ಪ್ರಶ್ನೆಯನ್ನ ಮಾಡ್ತೀನಿ ಅವರಿಗೆ, ಏನಂದ್ರೆ ದಕ್ಷಿಣ ಭಾರತ ಮತ್ತೆ ಉತ್ತರ ಭಾರತದ ವಿಚಾರವಾಗಿ ಏನಂತಂದ್ರೆ ಬಹಳಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದಾವೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ಅನುದಾನದ ಕೊರತೆಯ ವಿಚಾರವಾಗ್ಲೂ ಸಹಿತ ಬಹಳಷ್ಟು ತಾರತಮ್ಯ ನಡೀತಾ ಇದೆ ಅನ್ನುವಂತಹ ವಿಚಾರಕ್ಕೆ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಹೇಳುವಂತದ್ದೇನು ಅಂದ್ರೆ, ಹೌದು, ಖಂಡಿತವಾಗ್ಲೂ ಸತ್ಯ, ಅದು ಇದೇ ರೀತಿಯಾದಂತಹ ತಾರತಮ್ಯಗಳನ್ನ ಮಾಡ್ತಾ ಹೋದ್ರೆ, ಯಾಕಂದ್ರೆ ದಕ್ಷಿಣ ಭಾರತದ ಬಹಳಷ್ಟು ರಾಜ್ಯಗಳು, ಅದರಲ್ಲೂ ಕರ್ನಾಟಕ ಸೇರಿದಂತೆ ತಮಿಳುನಾಡು, ಕೇರಳದ ಬಹಳಷ್ಟು ಕಡೆಯಿಂದ ಬರುವಂತಹ ಏನಂದ್ರೆ ಆದಾಯದ ಮೂಲ ಏನಿದೆಯಲ್ಲ, ಅದೆಲ್ಲವೂ ಸಹಿತ ಉತ್ತರ ಭಾರತಕ್ಕೆ ಟರ್ನ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಹೆಚ್ಚಿನ ಅನುದಾನವನ್ನ ಉತ್ತರ ಭಾರತಕ್ಕೆ ಕೊಡಲಾಗ್ತಾ ಇದೆ. ಆ ಮೂಲಕವಾಗಿ ಏನೋ ತಾರತಮ್ಯವನ್ನ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆ ತರ ಏನಾದ್ರೂ ಆಗಿದ್ದೇ ಆದ್ರೆ ಏನಂದ್ರೆ ದಕ್ಷಿಣ ಭಾರತದ ಪ್ರತ್ಯೇಕವಾದಂತಹ ರಾಷ್ಟ್ರದ ಕೂಗು ಸಹಿತ ಕೇಳಿ ಬರುವಂತಹ ಏನಂದ್ರೆ ಪ್ರಮೇಯ ನಿರ್ಮಾಣವಾಗುತ್ತೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ದಕ್ಷಿಣ ಭಾರತದ ಕೂಗಿನ ಏನಂದ್ರೆ ಬುನಾದಿಯೂ ಸಹಿತ ಹಾಕಬೇಕಾಗುತ್ತೆ ಅನ್ನುವಂತಹ ಅರ್ಥದಲ್ಲಿ ಏನಂತಂದ್ರೆ ಅವರು ಹೇಳಿರುವಂತದ್ದು. ಹಾಗಾಗಿ ಈಗ ಇದು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಚರ್ಚೆ ಆಗ್ತಿದೆ. ಬಿಜೆಪಿ ಎಲ್ಲಾ ನಾಯಕರು ಸಹಿತ ಇದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಈಗ ತಾನೇ ಡಿ.ಕೆ. ಸುರೇಶ್ ಅವರು, ಶಿವಕುಮಾರ್ ಅವರು ಸಹಿತ ಅದನ್ನ ಏನಂದ್ರೆ ಡಿ.ಕೆ. ಸುರೇಶ್ ಅವರು ಹೇಳಿರ್ತಕ್ಕಂತಹ ಹೇಳಿಕೆಯನ್ನ ಸಮರ್ಥನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ನಾವು ಅಖಂಡ ಭಾರತದ ಏನಂದ್ರೆ ನಾಯಕರುಗಳೇ ಇದೀವಿ, ನಾವು ಅಖಂಡ ಭಾರತದ ಪ್ರಜೆಗಳಿದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸಕ್ಕೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.